ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಪೂರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೈದಾ ಹಿಟ್ಟು ಬೇಡ. ಮೈದಾ ಹಿಟ್ಟು ಇಲ್ದೇ ಪೂರಿ ಮಾಡ್ಬೋದು. ಅಂದರೆ ಗೋಧಿ ಹಿಟ್ಟು ಬರುತ್ತಲ್ಲ, ಗೋಧಿ ಹಿಟ್ಟಲ್ಲಿ ಪೂರಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗ್ಲೂ ಗೋಧಿ ಹಿಟ್ಟಲ್ಲೇ ಪೂರಿ ಮಾಡೋದು, ಮೈದಾ ಹಿಟ್ಟಲ್ಲಿ ಮಾಡಲ್ಲ. ಅದರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಟ್ರೈ ಮಾಡಿ. ನಾನು ಮೊದಲು ಶೆಲ್ಪ್ ಫುಲ್ಲು ತೊಳ್ಕೊಳ್ತೀನಿ, ಶೆಲ್ಪ್ ಮೇಲೆ ಕಲಿಸ್ಕೊಳ್ತೀನಿ. ನಾನು ಯಾವಾಗಲೂ ಗೋಧಿ ಹಿಟ್ಟು ಹಾಕ್ಕೊಂಡು ಉಪ್ಪಿನ ಪುಡಿ ಮತ್ತು ನಾನು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಉಪ್ಪಿನ ಪುಡಿ ಮತ್ತು ಗೋಧಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಬಿಸಿನೀರು ಹಾಕ್ಕೊಳ್ತೀನಿ. ಬೆಚ್ಚಗಿರೋ ನೀರು ಕಾಯಿಸ್ಕೊಂಡು ಹಾಕ್ಕೋಬೇಕು. ಬಿಸಿ ನೀರು ಹಾಕಿದ್ರೆ ಅದು ಹಿಟ್ಟು ಸ್ಮೂತ್ ಬರುತ್ತೆ. ಚೆನ್ನಾಗಿ ಕಲಿಸ್ಕೋಬೇಕು ನೀಟಾಗಿ. ನೀಟಾಗಿ ಕಲಿಸ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟು ಬೀಳಬಾರ್ದು ಅಂತ ಸ್ವಲ್ಪ ನೀರು ಹಾಕ್ಕೊಂಡೆ ಕಲಿಸ್ತಿದ್ದೀನಿ. ಚೆನ್ನಾಗಿ ಕಲಿಸ್ಬೇಕು ಅದನ್ನು ಕೈಯಲ್ಲಿ. ಕಲಿಸಿದ್ಮೇಲೆ ಅದು ಬರುತ್ತೆ. ಹಿಟ್ಟು ಫುಲ್ ಸ್ಮೂತ್ ಬಂದಮೇಲೆ ಈ ಥರ ಮಸಾಜ್ ಮಾಡಿ ಆ ಥರ ಈ ಥರ ನಾದ್ಕೊಳ್ತೀವಿ. ನಾವು ಮಿದ್ಕೊಳ್ತೀವಿ ಅಂತ ಹೇಳ್ತೀವಿ. ಅದು ಚೆನ್ನಾಗಿ ಮಿದ್ಕೋಬೇಕದು. ಪ್ರೆಸ್ ಮಾಡಬೇಕು ಈ ಥರ. ಹಾಗೆ ಹಿಟ್ಟು ಶೆಲ್ಪ್ ಮೇಲೆ ಈ ಥರ ಪ್ರೆಸ್ ಮಾಡೋದ್ರಿಂದ ಸ್ಮೂತ್ ಬರುತ್ತೆ ಹಿಟ್ಟು. ಚೆನ್ನಾಗಿ ಇದು ಮಾಡ್ಕೋಬೇಕು. ಆಮೇಲೆ ಒಂದು 5 ನಿಮಿಷ ಎತ್ತಿಟ್ಬಿಡ್ತೀನಿ. ನಾನು ಒಂದು 10 ನಿಮಿಷನೇ ಎತ್ತಿಡ್ತೀನಿ. ಮುಚ್ಚಿಟ್ಬಿಡ್ಬೇಕು ಎತ್ತಿಟ್ಟು. ಆಮೇಲೆ ನೋಡಿ ಇವಾಗ ಮತ್ತೆ ಮುಚ್ಚಿಟ್ಟಿದ್ದೀನಲ್ಲ, ಅದನ್ನು ತಗೊಂಡಿದ್ದೀನಿ. ಒಂದು 10 ನಿಮಿಷ ಬಿಟ್ಟರೆ ಸ್ಮೂತ್ ಬಂದುಬಿಡುತ್ತೆ ಹಿಟ್ಟು. ಅದಕ್ಕೆ ಎಣ್ಣೆ ಏನು ಹಾಕೋದು ಬೇಡ. ಮತ್ತು ಒಂದು 10 ಸೆಕೆಂಡ್ ತಗೊಬಿಟ್ಟು ಮತ್ತೆ ಪ್ರೆಸ್ ಮಾಡಿದ್ರೆ ಅದು ಈ ಥರ ನಾದಿದ್ರೆ ಚೆನ್ನಾಗಿ ಸ್ಮೂತ್ ಬರುತ್ತಲ್ಲ, ಆವಾಗ ಅದನ್ನು ಮತ್ತೆ ಕಟ್ ಮಾಡ್ಕೋಬೇಕು ನೀಟಾಗಿ. ಉದ್ದದ ನಾನು ಕೈಯಲ್ಲಿ ಕಟ್ ಮಾಡ್ಕೊಳ್ಳಲ್ಲ, ಚಾಕುಲಿ ತಗೊಂಡು ಕಟ್ ಮಾಡ್ತೀನಿ. ಚೆನ್ನಾಗಿ ಚಾಕುಲಿ ಈ ಥರ ಉದ್ದ ಈ ಥರ ಫುಲ್ ನಾದ್ಬಿಟ್ಟು ಅದು ನಾದಿದ್ಮೇಲೆ ಉದ್ದ ಮಾಡ್ಕೋಬೇಕು. ಈ ಥರ ಉದ್ದ ಮಾಡಿದ್ಮೇಲೆ ಕಟ್ ಮಾಡ್ಕೋಬೇಕು ನೀಟಾಗಿ. ಚಪಾತಿ ಹಿಟ್ಟು ಅಂದರೆ ನಾವು ಪೂರಿಗೆ ಚಪಾತಿ ಅಷ್ಟು ದಪ್ಪ ಹಿಟ್ಟು ತಗೊಳ್ಳಲ್ಲ, ಮೀಡಿಯಮ್ ಸೈಜ್ ಹಿಟ್ಟು ತೊಗೊಳ್ತೀವಿ. ಅದರಿಂದ ಕಟ್ ಮಾಡ್ಕೊಬೇಕು ಚಾಕುಲಿ. ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಅದನ್ನು ಇದು ಉದ್ದ ಬಂದಿರುತ್ತಲ್ಲ, ಅದನ್ನ ರೌಂಡ್ ಶೇಪ್ ಮಾಡ್ಕೋಬೇಕು ನೀಟಾಗಿ. ರೌಂಡ್ ಶೇಪ್ ಎಲ್ಲವನ್ನೂ ರೌಂಡ್ ಶೇಪ್ ಮಾಡ್ಕೊಳ್ತಿದ್ದೀನಿ. ರೌಂಡ್ ಶೇಪ್ ಮಾಡಿ ಎಲ್ಲವನ್ನೂ ಟೋಟಲಾಗಿ ನಾವು ಮಕ್ಕಳಿಗೆ ಮಾಡೋದ್ರಿಂದ ಚಿಕ್ಕ ಸೈಜ್ ಶೇಪ್ ಬರಲಿ ಅಂತ ಹೇಳ್ಬಿಟ್ಟು, ನನ್ನ ಮಗನಿಗೆ ರೌಂಡ್ ಶೇಪ್ ಬರೋಂಗಿಲ್ಲ ಪೂರಿನೂ. ಅವನು ಡಿಫ್ರೆಂಟಾಗಿರ್ಬೇಕಮ್ಮ ಅಂತಾನೆ. ಸಮೋಸ ಶೇಪ್ ಬರಬೇಕು ಅಂತ ಹೇಳ್ತಿರ್ತಾನೆ ಯಾವಾಗಲೂ. ಅದಕ್ಕೆ ನಾನು ಯಾವಾಗ್ಲೂ ಪೂರಿನ ಹರಿದ್ಬಿಟ್ಟು ಚಪಾತಿ ಹಿಟ್ಟಲ್ಲಿ ನಾನು ಚಪಾತಿ ಲಟ್ಟಣಿಗೆ ಬರ್ತಲ್ಲ ಅದರಲ್ಲಿ ಹರಿದ್ಬಿಟ್ಟು ಚಾಕಲ್ಲಿ ಕಟ್ ಮಾಡ್ಕೊಳ್ತೀನಿ. ಅದನ್ನು ತೋರಿಸ್ತೀನಿ ಈಗ. ಫಸ್ಟು ನಾನು ಪೂರಿ ಶೇಪಲ್ಲಿ ಎಲ್ಲವನ್ನೂ ಚಪಾತಿ ಹಿಟ್ಟನ್ನ ಹರ್ಕೊಳ್ತೀನಿ. ನೋಡಿ ಈ ಥರ ಹರ್ಕೊಳ್ತೀನಿ ರೌಂಡ್ ಮೀಡಿಯಮ್ ಸೈಜ್ ರೌಂಡ್ ಶೇಪಲ್ಲಿ. ಅದಾದಮೇಲೆ ಎಲ್ಲ ಹರ್ಕೊಂಡಾದ್ಮೇಲೆ ಒಂದು ಸೈಡ್ ಎತ್ತಿಟ್ಬಿಡ್ತೀನಿ ಹರಿದ್ಬಿಟ್ಟು. ಹರಿದಾದ್ಮೇಲೆ ನೋಡಿ ಈ ಥರ ಕಾಣಿಸ್ತಿದೆಯಲ್ಲ ಈಗ, ಇಲ್ಲಿದೆಯಲ್ಲ, ಇದೆಲ್ಲ ನಾನು ಆಲ್ರೆಡಿ ಹರಿದಿಟ್ಕೊಂಡಿರೋದು. ಇದನ್ನು ಚೆನ್ನಾಗಿ ಎಲ್ಲವನ್ನೂ ಟೋಟಲ್ಗೆ ಫಸ್ಟ್ ಎಲ್ಲನೂ ಹರ್ಕೊಳ್ತೀನಿ. ಯಾಕೆಂದರೆ ಪದೇ ಗ್ಯಾಸ್ ಮೇಲೆ ಪೂರಿ ಹಾಕ್ತಿದ್ದೆ, ಈ ಕಡೆ ಹರಿಯೋಕ್ಕಾಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ ನನಗೆ. ಅದರಿಂದ ನಾನು ಚಪಾತಿನೇ ಆಗಲಿ ಪೂರಿನೇ ಆಗಲಿ ಫಸ್ಟ್ ಎಲ್ಲನೂ ಹರಿದು ಇಟ್ಕೊಳ್ತೀನಿ ಸೈಡ್ಗೆ. ಹರಿದು ಇಟ್ಕೊಬಿಟ್ಟು ನೀಟಾಗಿ ಅಲ್ಲೆಲ್ಲ ತೊಳೆದಿರೋದ್ರಿಂದ ಧೂಳು ಏನಿರಲ್ಲ. ಅದರಿಂದ ನಾನು ಹರಿದ್ಬಿಟ್ಟು ಸೈಡಿಗೆ ಇಟ್ಕೊಂಡಿರ್ತೀನಿ ಎಲ್ಲನೂ. ಇನ್ನೊಂದು 3 ಇದೆ, ಅದು ಹರಿದ್ಬಿಟ್ಟು ಕಟ್ ಮಾಡಿಬಿಡ್ತೀನಿ ಫಸ್ಟು. ಕಟ್ ಮಾಡಿ ಎಲ್ಲ ಶೇಪಲ್ಲಿ ಕಟ್ ಮಾಡೋದನ್ನ ತೋರಿಸ್ತೀನಿ ನೋಡಿ. ವಿಡಿಯೋ ಲೆಂತಿ ಇದೆ ಇದು, ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ. ಇದು ನನ್ನದೊಂದು ಸಣ್ಣ ಪ್ರಯತ್ನ, ಪುಟ್ಟದ. ಯಾಕೋ ತುಂಬ ಇಷ್ಟ ಆಯಿತು ವಿಡಿಯೋ ಮಾಡಿ ಹಾಕ್ಬೇಕಂತ ಹಾಕ್ತೀನಿ. ಯಾರೂ ಬ್ಯಾಡ್ ಕಮೆಂಟ್ ಹಾಕಬೇಡಿ. ಹಳ್ಳಿಗಳಲ್ಲಿ ಬೇಜಾರಾದಾಗ ನೋಡಿ ಇವಾಗ ನಾನು ಕಟ್ ಮಾಡ್ತಿದ್ದೀನಿ. ಅದನ್ನು 4 ಮಾಮೂಲಿ ಮಧ್ಯ ಒಂದು ಕುಯ್ದುಬಿಟ್ಟು ಮತ್ತು ಈ ಸೈಡ್ ಒಂದು ಕುಯ್ದರೆ 4 ರೌಂಡ್ ಶೇಪ್, ಮತ್ತು ಈ ಥರ ಕುಯ್ದರೆ 4 ಶೇಪ್ ಬರುತ್ತೆ ಅಲ್ಲಿಗೆ. ಮೂಲೆ ಬರುತ್ತೆ. ಇದು ನನ್ನ ಮಗ ಸಮೋಸ ಪೂರಿ ಅಂತಲೇ ಯಾವಾಗ್ಲೂ ಸಮೋಸ ಅಂತಿರ್ತಾನೆ. ಅದರಿಂದ ನಾನು ಸಮೋಸ ಥರ ಕಟ್ ಮಾಡಿ ಅಮ್ಮ ಪ್ಲೀಸ್ ಅಮ್ಮ ಅಂತ ಕೇಳ್ಕೊಳ್ತಾನೆ ಯಾವಾಗಲೂ. ಅದಕ್ಕೆ ಸಮೋಸ ಥರಲ್ಲೇ ಮಾಡ್ತಿದ್ದೀನಿ ಎಲ್ಲವನ್ನೂ. ಅಂದರೆ 2-3 ಅಷ್ಟೇ ರೌಂಡ್ ಶೇಪ್ ಬಿಡೋದು, ಇನ್ನೆಲ್ಲನೂ ಇದೇ ಶೇಪಲ್ಲಿ ಬೇಕಮ್ಮ ಮಾಡಿ ಅಂತಿರ್ತಾನೆ. ನಾನು ಎಲ್ಲವನ್ನೂ ಕಟ್ ಮಾಡಿದ್ದೀನಿ ಈಗ. ಟೋಟಲಾಗಿ ಒಂದು 10 ಇತ್ತು, 10 ಕಟ್ ಮಾಡಿದ್ದೀನಿ. ಎಲ್ಲನೂ ಸಮೋಸ ಶೇಪೇ ಬೇಕು ಅಂತ ಹೇಳ್ದ. ನೋಡಿ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೀನಿ. ಕಟ್ ಮಾಡಿ ಇಟ್ಬಿಟ್ಟು ಶೇಪಲ್ಲಿ ಕಟ್ ಮಾಡಿದ್ದೀನಿ. ಈಗ ಮತ್ತೆ ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ ಒಲೆ ಮೇಲೆ. ಎಣ್ಣೆ ಕಾದ್ಮೇಲೆ ಒಂದೊಂದೇ ಫಸ್ಟ್ ಒಂದು ಹಾಕ್ಕೊಳ್ತೀನಿ. ನೋಡಿ ಈ ಥರ ಸ್ವಲ್ಪ ಎಣ್ಣೆ ಥರ ಮಾಡಿದ್ರೆ ಪೂರಿ ಥರ ಊದ್ಕೊಳ್ಳುತ್ತೆ, ಶೇಪ್ ಚೇಂಜ್ ಆಗುತ್ತೆ. ನನ್ನ ಮಗಂಗೆ ಫೇವ್ರೇಟ್ ಈ ಥರ ಮಾಡಿಕೊಡೋದು.
ಪೂರಿ ಥರ ಓದಿದೆ ಈ ಥರ ಪ್ರೆಸ್ ಮಾಡಬೇಕು. ಹಾಕಿದ ತಕ್ಷಣ ಅದಕ್ಕೆ ಎಣ್ಣೆನ ಈ ಥರ ಅದ್ರದ್ದು ಎಣ್ಣೆದು ಕೈ ಇತ್ತಲ್ಲ ಅದರಲ್ಲಿ ಇದು ಮಾಡಿದ್ರೆ ನೋಡಿ ಪೂರಿ ಥರ ಊದ್ಕೊಳ್ಳುತ್ತೆ ಚೆನ್ನಾಗಿ. ಎಲ್ಲವೂ ಇದೇ ಶೇಪಲ್ಲಿ ಮಾಡಿದ್ರೆ ಸಖತ್ತಾಗಿ ಊದ್ಕೊಳ್ತು. ಪೂರಿ ಸೇಮ್ ಹೋಟೆಲ್ ಸ್ಟೈಲೇ ಬರುತ್ತೆ. ಫುಲ್ ಊದ್ಕೊಳ್ತಿದೆ ನೋಡಿ ಇವಾಗ ಯಾವ ಥರ ಬರ್ತಿದೆ ಅಂತ. ನಾನು ಒಂದೊಂದೇ ಹಾಕ್ತಿದ್ದೀನಿ. ಮಕ್ಕಳಿಗಂತೂ ಇದು ಈ ಥರ ಮಾಡಿಕೊಟ್ರೆ ಮಕ್ಳುಗಳು ಊಟ ಮಾಡಲ್ಲ ಅನ್ನೋರು ತುಂಬ ಇಷ್ಟಪಡ್ತಿದ್ದಾರೆ. ನನ್ನ ಮಗ ಈ ಥರ ಮಾಡಿಕೊಟ್ರೆ ಅಮ್ಮ ಚೆನ್ನಾಗಿದೆ ಅಮ್ಮ ಅಂತ ತಿಂತಾರೆ. ಇದಕ್ಕೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ, ಇಲ್ಲ ಸಾಗು ಚೆನ್ನಾಗಿರುತ್ತೆ. ನಾನು ಎಲ್ಲವನ್ನೂ ಇದೇ ಥರ ಮಾಡ್ತಿದ್ದೀನಿ. 2-3 ಅಷ್ಟೇ ಪೂರಿ ಊದ್ಕೊಳ್ತಿದೆ ನೋಡಿ. ಚೆನ್ನಾಗಿ ಪ್ರೆಸ್ ಮಾಡ್ಬೇಕು ಈ ಥರ. ಫಸ್ಟ್ ಹಾಕಿದ ತಕ್ಷಣ ಯಾವಾಗಲೂ ಪ್ರೆಸ್ ಮಾಡಿಬಿಟ್ಟು 1 ಸೆಕೆಂಡ್ ಬಿಟ್ಬಿಟ್ಟು ಅದನ್ನು ಈ ಥರ ಅದ್ಬೇಕು ಎಣ್ಣೆಲಿ. ಆವಾಗ ಅದು ಊದ್ಕೊಳ್ತಿ. ಎಣ್ಣೆ ತಾಗ್ತಾ ಬಿಸಿ ಎಣ್ಣೆ ಊದ್ಕೊಳ್ಳುತ್ತೆ. ನೀಟಾಗಿ ಊದ್ಕೊಂಡ್ಮೇಲೆ ಅದು ಮತ್ತೆ ಉಲ್ಟಾ ಮಾಡಿ ಬೇಯಿಸ್ಬೇಕು. ಬೇಯಿಸಿದ್ಮೇಲೆ ಚೆನ್ನಾಗಿ ಬೇಯ್ದಮೇಲೆ ತೆಗ್ದುಬಿಡ್ಬೇಕು. ತುಂಬ ಬೇಯಿಸಿದ್ರೆ ಕೆಳಗಡೆ ಎಲ್ಲ ಸೀದೋಗುತ್ತೆ. ಚೆನ್ನಾಗಿ ಬೇಯ್ಸೋಕ್ಕೆ ಹೋಗಬಾರ್ದು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಊದಿದ ತಕ್ಷಣ ಉಲ್ಟಾ ಮಾಡ್ಬೇಕು. ಅದನ್ನು ಉಲ್ಟಾ ಮಾಡಿ ಬೇಯಿಸ್ಬಿಟ್ಟು ತೆಗ್ದುಬಿಡ್ಬೇಕು. ನೋಡಿ ಈ ಥರ ಬರುತ್ತೆ. ನಾನು ಎಲ್ಲವನ್ನೂ ಬೇಯಿಸಿರೋದು ವೀಡಿಯೋ ಮಾಡಿ ಹಾಕಿದ್ದೀನಿ. ಸ್ವಲ್ಪ ರಿಸ್ಕ್ ಆಯಿತು. ಆದರೆ ಅಮ್ಮ ಮಾಡಿ ಅಮ್ಮ ಚೆನ್ನಾಗಿದೆ ಅಂತ ಹೇಳ್ದ ನನ್ನ ಮಗ. ಅದರಿಂದ ವೀಡಿಯೋ ಮಾಡಿ ಹಾಕ್ತಿದ್ದೀನಿ. ಲೆಂತ್ ಇದೆ ಇದು ವೀಡಿಯೋ. ಎಲ್ಲ ಟ್ರೈ ಮಾಡಿ, ಮನೇಲಿ ಒಂದ್ಸಲ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ. ನನ್ನ ವೀಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನದೊಂದು ಪುಟ್ಟ ಪ್ರಯತ್ನ, ಸಣ್ಣ ಪ್ರಯತ್ನ. ಹಳ್ಳೀಲಿ ಇದ್ಕೊಂಡು ಏನಾದರೂ ಒಂದು ಮಾಡಬೇಕು ಅನ್ನೋದು ನನ್ನ ಆಸೆ. ದಯವಿಟ್ಟು ನೋಡಿ ರೌಂಡ್ ಶೇಪ್ ಇರೋದು ಹಾಕ್ತಿದ್ದೀನಿ ಈಗ ದೊಡ್ಡದು. ಅದನ್ನು ಸೇಮ್ ಹೋಟೆಲ್ ಸ್ಟೈಲಲ್ಲೇ ಊದ್ಕೊಳ್ಳುತ್ತೆ ನೋಡಿ. ಹೋಟೆಲಲ್ಲಿ ಪೂರಿ ಕೊಡ್ತಾರಲ್ಲ ಆ ಥರ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್.